ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಸ್ಪೆಷಲ್ ಅಂತ ಏನೂ ಇಲ್ಲ, ಒಂದು ರ್ಯಾಂಡಮ್ ವಿಡಿಯೋ ಮಾಡ್ತಿದ್ದೇನೆ, ನೋಡುವ ಬನ್ನಿ. ಸಂಡೇ ಹಾಲಿಡೇ ಇತ್ತಲ್ವ, ಸೊ ಹಾಗಾಗಿ ಮಂಗಳೂರಿಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ. ಸಡನ್ನಾಗಿ ಹೋಗುವ ಮುಂಚೆನೇ ಅಡ್ಯಾರಲ್ಲಿ ನಮಾಜ್ ಮಾಡಿ ಎಲ್ಲ ಹೋಗಿದ್ವಿ. ಆಲ್ರೆಡಿ ಮಧ್ಯಾಹ್ನ ಆಗಿತ್ತು, ಸೊ ಅದಕ್ಕೋಸ್ಕರ ಹಾಗೆ ನಮಾಜ್ ಎಲ್ಲ ಮಾಡಿದ ನಂತರ ಹೋಟೆಲ್ಗೆ ಹೋಗಬೇಕಲ್ವ, ಫಸ್ಟಿಗೆ ಏನಿದ್ರು ತಿನ್ನಬೇಕಲ್ವ. ಸೊ ಹಾಗಾಗಿ ನಾವೊಂದು ರೆಸ್ಟೋರೆಂಟಿಗೆ ಹೋದ್ವಿ. ಅಲ್ಲಿ ಎಲ್ಲನೂ ಇತ್ತು, ಫುಡ್ಡು ತುಂಬ ಚೆನ್ನಾಗಿತ್ತು. ಫ್ರೈಡ್ ರೈಸ್, ಕಬಾಬು ಮತ್ತು ಮಾವನಿಗೆ ಫಿಶ್, ನಮಗೆಲ್ಲ ಬಿರಿಯಾನಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ಬಿರಿಯಾನಿ ಸ್ವಲ್ಪ ಅಷ್ಟು ಟೇಸ್ಟ್ ಇರಲಿಲ್ಲ. ಮತ್ತು ಸೂಪು ಇತ್ತು, ಚಿಕನ್ ಮ್ಯಾಂಚು, ತುಂಬ ಟೈಮ್ ಆಗಿತ್ತು ಕುಡಿಯೋದೆ. ಎಲ್ಲೋ ಹೋದರೂ ಕೇಳಿದರೆ ಒಂದೊಂದು ಕಡೆ ಇರ್ತಾ ಇರಲಿಲ್ಲ. ಸೊ ಹಾಗಾಗಿ ಅಲ್ಲಿ ಕೇಳಿದ್ವಿ, ಇತ್ತು ಅಲ್ಲಿ. ಆಮೇಲೆ ಊಟ ಎಲ್ಲ ಮಾಡಿದ ನಂತರ ಮಾರ್ಕೆಟಿಗೆ ಹೋಗಬೇಕಿತ್ತು. ಯಾಕಂದರೆ ಮಗಳಿಗೆ ಯಾವಾಗಲಿಂದ ಅವಳಪ್ಪ ಖಾರ ತಿಕ್ಕಿ ಬೇಕಂತ ಹೇಳಿದರು. ಆನ್ಲೈನಲ್ಲಿ ಒಂದು ನೋಡಿದ್ದೆ, ಬಟ್ ಅದಷ್ಟು ಚೆನ್ನಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ಮಾರ್ಕೆಟ್ಗೆ ಹೋದ್ವಿ. ಅಲ್ಲಿ ನೋಡಿ ಒಂದು ನನ್ನ ಮಾವನಿಗೆ ಗೊತ್ತಿರುವಂಥ ಒಂದು ಶಾಪ್ ಇದೆ. ಎಲ್ಲ ಮಕ್ಕಳಿಗೂ ಅಲ್ಲಿಂದಲೇ ನಾವು ಗಿಫ್ಟೆಲ್ಲ ಕೊಡುವಾಗ ಅಲ್ಲೇ ತೆಗೆದಿದ್ದು. ಸೊ ಹಾಗಾಗಿ ಅಲ್ಲೇ ನೋಡುವ ಅಂತ ಹೋದ್ವಿ. ಸಿಕ್ಕಿತ್ತು ಒಂದು ಚಿಕ್ಕದು ಸಾಕು ಅಂತ, ಯಾಕಂದರೆ ಇವಾಗ ಅವಳು ಚಿಕ್ಕ ಅಲ್ವಾ, ಮಕ್ಕಳಿಗೆ ಆ ಥರ ಸಿಕ್ಕಿದರೆ ತುಂಬ ಒಳ್ಳೆಯ ಖುಷಿ. ಸೊ ಹಾಗಾಗಿ ನೋಡಿ, ಈ ಕಲರಲ್ಲಿ ಒಂದು ಪಿಸ್ತಾ ಕಲರಲ್ಲಿ ಸೆಲೆಕ್ಟ್ ಮಾಡಿದ್ವಿ. ನಾನು ಆ್ಯಕ್ಚುಲಿ ದೊಡ್ಡದು ತೆಗಿಬೇಕಂತ ಅಂದ್ಕೊಂಡಿದ್ದೆ, ಮತ್ತು ಬೇಡ ಅಂತಾಯಿತು. ನೋಡಿ, ಇದೆ ಎಲ್ಲರೂ ಮಕ್ಕಳು ನಮಗೆ ಬೇಕು ಅಂತ ಗಲಾಟೆ ಎಲ್ಲ ಮಾಡ್ತಿದ್ರು. ಕೊನೆಗೆ ಅದೇ ಪಿಸ್ತಾ ಕಲರ್ ಇದೆಯಲ್ವ, ಅದನ್ನೇ ಫೈನಲ್ ಮಾಡಿದ್ವಿ ನಾವು. ಮತ್ತು ಆ ಶಾಪ್ ಅವನು ಅದನ್ನೆಲ್ಲ ಮತ್ತೆ ಪ್ಯಾಕ್ ಮಾಡಿದ. ಮತ್ತೇನು ಗೊತ್ತಾ, ಅಲ್ಲಿ ಎಲ್ಲ ಬ್ಯಾಟ್ರಿದೇ ಇರೋದು ನೋಡಿ, ಅದಕ್ಕೆಲ್ಲ ನನ್ನ ನೆಪ್ಯೂ ಇದ್ದಾನಲ್ಲ, ಅದೊಮ್ಮೆ ತೆಗೀರಿ, ಅದು ನೋಡುವ ಅಂತೆಲ್ಲ ಗಲಾಟೆ ಮಾಡ್ತಿದ್ದ. ಯಾಕಂದರೆ ಅವನಿಗೆ ಒಮ್ಮೆ ನೋಡಬೇಕು ಅದನ್ನೆಲ್ಲ, ಅಷ್ಟು ಕ್ಯೂರಿಯಾಸಿಟಿ. ತೆಗೆದಿದ್ರು ಹಾಗೆ. ಇದರಲ್ಲಿ ಒಂದು ಬ್ಲ್ಯಾಕ್ ಬೈಕ್ ಇದೆ ಅಲ್ವಾ, ಅದು ಅವನ ಅಣ್ಣನಿಗೆ ಇತ್ತು, ಇದೇ ಸೇಮಲ್ಲಿ. ಆಮೇಲೆ ಬಿಲ್ಲೆಲ್ಲ ಮಾಡಿ ಅಲ್ಲಿಂದ ಮತ್ತೆ ಹೊರಟ್ವಿ. ಇವಾಗ ಚಿಕ್ಕದು ಸಾಕು ಅಂತ, ನೆಕ್ಸ್ಟ್ ದೊಡ್ಡಲ್ಲಾದಾಗೆ ಇನ್ನು ಬೇರೆ ತೆಗೆಯುವ ಅಂತ. ಸೊ ಹಾಗಾಗಿ ನನ್ನ ವಾಯ್ಸ್, ನನಗೆ ಸ್ವಲ್ಪ ಶೀತ ಆಗಿದೆ. ಸೊ ಅದಕ್ಕೋಸ್ಕರ ನಿನ್ನೆನೇ ಜ್ವರ ಬಂದಿತ್ತು. ನಿನ್ನೆನೇ ಈ ವ್ಲಾಗ್ ಆಗಬೇಕಿತ್ತು, ಮತ್ತು ನನಗೆ ಆಗಲೇ ಇಲ್ಲ. ಆಮೇಲೆ ನನಗೆ ಫೋನ್ ಕವರ್ ಮತ್ತು ಸ್ಕ್ರೀನ್ ಗಾರ್ಡೆಲ್ಲ ಹೊಡೆದೋಗಿತ್ತು. ಯಾಕಂದರೆ ಮಗಳು ಅದನ್ನೆಲ್ಲ ಒಂದು ಸಲ ಮೊಬೈಲನ್ನು ಟಪ್ ಅಂತ ಕೆಳಗೆ ಹಾಕ್ತಾಳೆ. ಸೊ ಹಾಗಾಗಿ ಒಂದು ಹೊಸ ಕವರ್ ಅದನ್ನೆಲ್ಲ ತಗೊಂಡೆ. ಮತ್ತು ಇವಳಿಗೆ ಒಂದು ಕಾರ್ ತೆಗ್ದಲ್ವ, ಸೊ ಹಾಗಾಗಿ ಎಲ್ರಿಗೂ ಒಂದೊಂದು ಟಾಯ್ಸನ್ನು ತೆಗೆದುಕೊಟ್ರು. ಈ ಮಾರ್ಕೆಟ್ಗೆ ಕಮ್ಮಿಯಲ್ಲಿ ಸಿಗ್ತದೆಲ್ಲ, ನೀವು ಬಂದಿರ್ಬೋದು. ಆಮೇಲೆ ನಾವು ಮಾಲ್ಗೆ ಹೋದ್ವಿ. ಹೀಗೆ ಮಕ್ಕಳಿಗೆ ರಜೆ ಇದ್ದರೆ ಯಾವಾಗೊಂದು ಸಲ ಆದರೂ ಬಂದರೆ ಖುಷಿ ಅಲ್ವಾ. ಮನೆಯಲ್ಲೇ ಇದ್ದರೆ ಒಂಥರ ಬೋರ್ ಆಗ್ತಾ ಇರುತ್ತೆ. ನಮ್ಮ ಬ್ಯಾಡ್ ಡೇ ಅಂತ ಹೇಳ್ಬೋದು. ಯಾಕಂದರೆ ಸಂಡೇ ಆದ್ದರಿಂದ ತುಂಬ ರಶ್ ಇತ್ತು, ಪಾರ್ಕಿಂಗಲ್ಲೇ ತುಂಬ ವೆಯ್ಟ್ ಮಾಡ್ತಿದ್ವಿ. ಸೊ ಹಾಗಾಗಿ ಆಮೇಲೆ ನಾವು ಒಳಗೆ ಎಂಟ್ರಿ ಆದ್ವಿ. ಈವ್ನಿಂಗ್ ಆಗುವಾಗ ಅಲ್ಲಿಗೆ ನಾವು ರೀಚ್ ಆಗಿದ್ವಿ. ಮತ್ತು ಮಾಲ್ಗೆ ಫಸ್ಟಿಗೆ ಹೋದದ್ದು ಸ್ಪಾರ್, ಯಾಕಂದರೆ ಸ್ವಲ್ಪ ಗ್ರೋಸರಿ ಮತ್ತು ಮನೆಗೆಲ್ಲ ಐಟಮ್ ಆಗಬೇಕಿತ್ತು. ಮತ್ತು ಅಲ್ಲಿಗೆ ಹೋದ ನಂತರ ನನಗೆ ಫಸ್ಟಿಗೆ ಹೋದಾಗ ಅಲ್ಲಿ ಡ್ರೆಸ್ ಎಲ್ಲ ಇತ್ತು, ಸೊ ಕಮ್ಮಿಗೆ ಇತ್ತು. ಅದು 2-3 ಡ್ರೆಸ್ ಎಲ್ಲ ಒಳಗೆ ತಗೊಂಡೆ. ಮತ್ತು ಇವಾಗ ಇಂಡಿಪೆಂಡೆನ್ಸ್ ಡೇ ಬರ್ತಿದೆಯಲ್ವಾ, ಸೊ ತುಂಬ ಆಫರ್ ಇದೆ, ಎಲ್ಲದಕ್ಕೂ ಆಫರ್ ಹಾಕಿದ್ದಾರೆ. ಹಾಗೆ ನಾವು ಎಲ್ಲನೂ ತಗೊಂಡ್ವಿ. ಮತ್ತು ಕಟ್ಟಿಂಗ್ ಬೋರ್ಡು ಮರದ್ದು ಒಂದು ತಗೊಂಡ್ವಿ. ಆಮೇಲೆ ಇದೆಯಲ್ವಾ, ಡಿಶ್ ವಾಶ್ ಮತ್ತು ಕಂಫರ್ಟು, ಆ ಥರ ಈ ಥರ ತುಂಬ ಐಟಮ್ಸ್ ಎಲ್ಲ ತಗೊಂಡ್ವಿ. ಯಾಕಂದರೆ ಆಫರ್ ಇದ್ದಾಗ ತಗೊಂಡ್ರೆ ತುಂಬ ಈಸಿ ಆಗ್ತದೆ. ಸೊ ಅದಕ್ಕೋಸ್ಕರ. ಮತ್ತು ಈ ಬ್ಲ್ಯಾಂಕೆಟ್ ಇದೆಯಲ್ವಾ, ಇದು ಕೂಡ ತುಂಬ ಆಫರಲ್ಲಿ ಕಮ್ಮಿಗೆ ಇದೆ. ನೀವೊಮ್ಮೆ ಹೋಗಿ, ಅಂದರೆ ಆಫರ್ ಮುಗಿಯುವ ಮುಂಚೆ, ಅದು ಇಂಡಿಪೆಂಡೆನ್ಸ್ ಡೇ ತನಕ ಮಾತ್ರ ಅಂತ ಹೇಳ್ತಾರೆ. ಕೆಲವೊಂದಿಗೆ ಎಲ್ಲ ಆಫರ್ ಇತ್ತು, ಕೆಲವೊಂದಿಗೆ ಅದೇ ರೇಟ್ ಇದೆ. ಸೊ ಹಾಗೆ ಬಿಲ್ಲೆಲ್ಲ ಮಾಡಿದ ನಂತರ ನಾವು ಅಲ್ಲಿಂದ ಹೊರಗೆ ಬಂದ್ವಿ. ಅಂದರೆ ಸ್ಪಾರಿಂದ ತುಂಬ ರಶ್ ಇತ್ತು. ಬಿಲ್ಲ ಕೌಂಟ್ರಲ್ಲಿ ತುಂಬ ಜನ ಇದ್ದರು. ಆಮೇಲೆ ಪ್ಯಾರಡೈಸ್ ಬುರ್ಕಾ ಶಾಪ್ಗೆ ಒಮ್ಮೆ ಹೋದ್ವಿ. ಯಾಕಂದರೆ ಕಮ್ಮಿಶ್ ಇದೆಯಲ್ವ, ಅದೊಂದು ಆಗಬೇಕಿತ್ತು. ಸೊ ನನ್ನ ನಾದಿನಿಗೆ, ಬಟ್ ಅಲ್ಲಿ ಅವರಿಗೆ ಅದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅಂದರೆ ಅವರು ಬಯಸಿದ್ದವರಿಗೆ ಅಲ್ಲಿ ಸಿಗಲಿಲ್ಲ. ಬಟ್ ಒಳ್ಳೊಳ್ಳೆ ಕಲೆಕ್ಷನ್ ಇದೆ, ಅಷ್ಟೇ ರೇಟು ಕೂಡ ಇದೆ ಅಲ್ಲಿ. ಸೊ ಹಾಗಾಗಿ
ಆಮೇಲೆ ನಮಗೆ ತುಂಬ ಬಾಯಾರಿಕೆ ಆಗ್ತಿತ್ತು, ಏನೂ ಕುಡ್ದಿರಲಿಲ್ಲ. ಅಲ್ಲಿ ಶುಗರ್ ಕೇನ್ ಜ್ಯೂಸ್ ಇತ್ತು, ಅದನ್ನು ಕುಡಿದ್ವಿ. ಅದನ್ನೆಲ್ಲ ಕುಡಿದ ನಂತರ ಮಕ್ಕಳಿಗೆ ಅದು ಕೊಡಲಿಲ್ಲ, ಐಸ್ ಕ್ರೀಮ್ ಸಾಕು ಅಂತ ಐಸ್ ಕ್ರೀಮೇ ಕೊಟ್ವಿ. ಆಮೇಲೆ ಹೋಗಿದ್ದು ಸೀದಾ ಸ್ಮ್ಯಾಶ್ ಇದೆಯಲ್ವಾ ಅಲ್ಲಿಗೆ ಹೋಗಿದ್ವಿ. ಗೇಮ್ ಪಾಯಿಂಟ್ ಯಾವಾಗಲೂ ಹೋದ್ರೆ ನಮಗೆ ಒಂದು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಏನು ಅಂದರೆ ಇವತ್ತು ಕೂಡ ಬರುವಾಗಲೂ ಕೂಡ ಕಾರ್ಡ್ ಎಕ್ಸ್ಪೈರ್ ಆಗಿತ್ತು. ಅದು ಹೇಗೆಂದರೆ ನಮಗೆ ಮುಂಚೆ ಬರಲಿಕ್ಕಾಗಲಿಲ್ಲ, ಮಕ್ಕಳಿಗೆ ಸ್ಕೂಲು ಅದು ಇದಂತೆಲ್ಲ ಇರ್ತದಲ್ವ. ಸೊ ನಾವು 10ಗೆ ಹೋದದ್ದು, ಆ್ಯಕ್ಚುಲಿ ಎಕ್ಸ್ಪೈರ್ ಆಗಿದ್ದು 9ಗೆ. ಅಷ್ಟೇ, ಒಂದು ದಿನ ಮಿಸ್ ಆದದ್ದಷ್ಟೇ. ಅದಕ್ಕೆ ಇನ್ನೂ ಹಾಗೆ ಆಗೋದು ಬೇಡ ಅಂತ ನಾವು ಲೈಫ್ ಟೈಮ್ ಇದೆಯಲ್ವ ಅದನ್ನೇ ರೀಚಾರ್ಜ್ ಮಾಡಿದ್ವಿ. ಹೀಗೆ ರೀಚಾರ್ಜ್ ಮಾಡಿದರೆ 1500 ಏನೋ ಆಗ್ತದೆ, ಲೈಫ್ ಟೈಮ್ ಆದರೆ 5500. ಯಾಕಂದರೆ ಬರ್ತಾ ಇರ್ತೀವಲ್ವ ನಾವು ಯಾವಾಗಾದರೂ ಒಂದು ಸಲ. ಸೊ ಹಾಗಾಗಿ ಮಕ್ಕಳಿಗೆ ಇಲ್ಲಿಗೆ ಬಂದರೆ ಆಟ ಆಡೋದೇ ಅವರಿಗೆ ಮನಸ್ಸೇ ಬರೋದಿಲ್ಲ. ನೋಡಿ ಎಲ್ಲರೂ ಆಟ ಆಡ್ತಿದ್ದಾರೆ, ನನ್ನ ನೆಪ್ಯೂಸ್ ಮತ್ತು ಮಗಳು. ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಅವಳಿಗೆ ತುಂಬ ಖುಷಿ, ಬಟ್ ಈ ಸಲ ಯಾಕೋ ಗೊತ್ತಿಲ್ಲ, ದೊಡ್ಡವಳಾದಲೇ ತುಂಬ ಭಯಪಡ್ತಾಳಿಲ್ಲ, ಯಾವುದ್ರಲ್ಲೂ ಕೂತ್ಕೊಳ್ಳಿಕ್ಕೆ ಕೇಳಲಿಲ್ಲ ದೊಡ್ಡದ್ರಲ್ಲಿ. ಮತ್ತೇನು ಅಂದರೆ ಮುಂಚಿನ ಹಾಗೆ ಇಲ್ಲಿ ಅಷ್ಟೊಂದು ಸರಿ ಇಲ್ಲ, ಮಿಷನ್ ವರ್ಕ್ ಏನೋ ಸರಿ ಇಲ್ಲ ಅಂತ ಹೇಳ್ತಾರೆ. ಆ ಚಿಕ್ಕ ಮಕ್ಕಳಿಗೆ ಆಟ ಆಡುವಂಥದ್ದು ಯಾವುದು ಕೂಡ ಸರಿ ಇಲ್ಲ. ಮತ್ತು ಇದೊಂದು ಇದೆಯಲ್ವಾ, ಇದು ಬೆಸ್ಟ್ ಮಕ್ಕಳಿಗೆ ಹೇಳುವುದು. ಜಂಪಿಂಗ್ ಮತ್ತು ಬಾಲ್, ಇದು ಜಾರು ಬಂಡೆ ಅದೆಲ್ಲ ಇದೆ. ಸೊ ಹಾಗೆ ಆಟ ಎಲ್ಲ ಆಡಿದರು ಮಕ್ಕಳು, ತುಂಬ ಖುಷಿಯಾಯಿತು. ಒಂದು ಇದರ ಒಳಗಡೆ ಒಂದು ಕಾಲು ಗಂಟೆ ಅಷ್ಟು ಇರ್ಬೋದು, ಅಷ್ಟೊಂದು ಟೈಮ್ ಆಟ ಆಡಿದ್ದು. ತುಂಬ ಹೊತ್ತು ಮಾಡಲಿಲ್ಲ, ಯಾಕಂದರೆ ನೈಟ್ ಆಗ್ತದಲ್ವ, ಸೊ ಅದಕ್ಕೋಸ್ಕರ. ಆಮೇಲೆ ನಾವು ಅಲ್ಲಿ ಆಟ ಎಲ್ಲ ಮುಗಿದ ನಂತರ ಹೊರಗೆ ಬಂದ್ವಿ. ಇವನಿಗೆ ಮತ್ತು ಗೇಮಿಂಗ್ ಅಂದರೆ ತುಂಬ ಇಷ್ಟ, ಅಂದರೆ ಕಾರ್ ಬೈಕ್ ಇದನ್ನೆಲ್ಲ ಅವನು ತುಂಬ ಇಷ್ಟಪಡ್ತಾನೆ. ನೋಡಿ ಇಷ್ಟೇ. ಹಾಗೆ ಮಕ್ಕಳನ್ನೆಲ್ಲ ಆಟ ಆಡಿಸಿ ನಮಗೆ ಫುಲ್ ಸುಸ್ತಾಗಿತ್ತು, ಅವರಿಗೆ ಸುಸ್ತಾಗಿತ್ತು. ಸೊ ಹಾಗೆ ನಾನು ಮುಂಚೆನೇ ಹೇಳಿದಾಗೆ ಅಲ್ಲಿ ಯಾದವ್ ಚರ್ಮುರಿ ಫುಲ್ ಫೇಮಸ್. ಸೊ ಅಲ್ಲಿಗೆ ಹೋಗಿ ನಾವು ಎಗ್ ಚಿಲ್ಲಿ, ಎಗ್ ಚರ್ಮುರಿ ಮತ್ತು ಎಗ್ ಆಮ್ಲೆಟ್, ಹೀಗೆ ಎಲ್ಲ ಬಾಯ್ಲ್ಡ್ ಎಗ್ ಜ್ಯೂಸ್ ಅದನ್ನೆಲ್ಲ ಆರ್ಡ್ರ್ ಮಾಡಿದ್ವಿ. ಅಲ್ಲಿ 1/2 hour ಅಷ್ಟು ವೆಯ್ಟ್ ಮಾಡಿದ್ದೇವೆ, ಯಾಕಂದರೆ ಅಷ್ಟು ರಶಲ್ಲಿ. ಸ್ವಲ್ಪನೇ ಮಳೆ ಬರ್ತಿತ್ತು. ಸೊ ಹಾಗೆ ಅದನ್ನೆಲ್ಲ ತಿಂದು ನಮಗೆ ಫುಲ್ಲಾಗಿತ್ತು ಹೊಟ್ಟೆ. ಹಾಗೆ ಇದರೊಟ್ಟಿಗೆ ಹಲಸಿನ ಕಡುಬು ಕೂಡ ವಿಡಿಯೋ ಅಟ್ಯಾಚ್ ಮಾಡಿದ್ದೇನೆ, ಅದನ್ನು ಕೂಡ ನೋಡಿ. ಹಲಸಿನ ಹಣ್ಣಿನ ಕಡುಬು ಹೇಗೆ ಮಾಡೋದು ಅಂತ ನೋಡುವ. ಇದಕ್ಕೋಸ್ಕರ ಹಲಸಿನ ಹಣ್ಣನ್ನು ತುಂಬ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ. ಅದರಲ್ಲಿರುವ ಬೀಜ ಎಲ್ಲ ತೆಗಬೇಕಲ್ವ, ಸೊ ಅದಕ್ಕೋಸ್ಕರ. ಮತ್ತು ಚೋಳೆ, ಅದು ಕನ್ನಡದಲ್ಲಿ ಏನು ಹೇಳಿದ್ರು ಅಂತ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಅದನ್ನೆಲ್ಲ ಸಪ್ರೇಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಳ್ಬೇಕಲ್ವ. ಸೊ ಇವಾಗ ಇದಕ್ಕೆ ಇವಾಗ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದಾರೆ ನೋಡುವ. ಮೊದಲಿಗೆ ಹಲಸಿನ ಹಣ್ಣು, ಬಾದಾಮ್, ಕ್ಯಾಶ್ಯೂ ನಟ್ಸ್, ದ್ರಾಕ್ಷಿ, ಏಲಕ್ಕಿ, ಹಾಗೆ ಕರಿಮೆಣಸು, ಮತ್ತು ಸ್ವಲ್ಪ ಬೆಲ್ಲ, ಹಾಗೆ ಕೋಕೋನಟ್, ಮತ್ತು ಕಟ್ ಮಾಡಿದ್ದು ಸ್ವಲ್ಪ ಕೋಕೋನಟ್ ಅದನ್ನು ಕೂಡ ತೆಗೆದುಕೊಂಡಿದ್ದಾರೆ. ಹಾಗೆ ಮೊದಲಿಗೆ ಸೋಕ್ ಮಾಡಿ ಇಟ್ಕೊಂಡಿದ್ದ ಅಕ್ಕಿ, ಇವಿಷ್ಟನ್ನು ತಗೊಂಡಿದ್ದಾರೆ. ಇವಾಗ ಒಂದು ಮಿಕ್ಸ್ ಜಾರ್ನಲ್ಲಿ ಏಲಕ್ಕಿಯನ್ನು ಹಾಕ್ಕೊಳ್ತಿದ್ದಾರೆ ಮೊದಲಿಗೆ. ಅದಾದ ನಂತರ ಹಾಗೆ ಕರಿಮೆಣಸು ಇದೆಯಲ್ವ ಅದನ್ನು ಕೂಡ ಹಾಕ್ಕೊಳ್ಬೇಕು. ಇದೆರಡು ಮಾತ್ರ ಗ್ರೈಂಡ್ ಮಾಡುವಾಗ ಹಾಕಲಿಕ್ಕೆ, ಮತ್ತೆ ಎಲ್ಲ ಕೂಡ ಹಾಕ್ಕೊಂಡಿದ್ದಾರೆ. ಅದರೊಟ್ಟಿಗೆ ಬೆಲ್ಲ ಮತ್ತು ಸ್ವಲ್ಪ ಹಲಸಿನ ಹಣ್ಣು ಅದನ್ನು ಕೂಡ ಹಾಕ್ಕೊಳ್ಬೇಕು. ಅದು 2 ಟ್ರಿಪ್ ಹಾಗೆ ಮಾಡಿ ಕೂಡ ಅಕ್ಕಿಯನ್ನು ಗ್ರೈಂಡ್ ಮಾಡ್ಬೋದು, ಇದೆಲ್ಲವನ್ನು ಒಟ್ಟಿಗೆ, ಯಾಕಂದರೆ ತುಂಬ ಇರ್ತದಲ್ವ. ಸೊ ಅದಕ್ಕೋಸ್ಕರ ಅದಕ್ಕೆ ನಾವು ಕೂಡ ಹಾಗೆ 2 ಟ್ರಿಪ್ಸ್ ಆಗಿ ಮಾಡಿ ಗ್ರೈಂಡ್ ಮಾಡಿಟ್ಕೊಂಡಿದ್ದೇವೆ. ಇವಾಗ ಅದನ್ನು ಗ್ರೈಂಡ್ ಮಾಡಿದ ನಂತರ ಇವಾಗ ಸ್ವಲ್ಪ ಅಕ್ಕಿಯನ್ನು ಕೂಡ ಹಾಕ್ಕೊಳ್ತಿದ್ದಾರೆ. ನಾನು ಮೊದಲಿದ್ದು ವಿಡಿಯೋ ಎಲ್ಲ ಮಾಡಲಿಲ್ಲ, ಲಾಸ್ಟ್ ಆಗುವಾಗ ವಿಡಿಯೋ ಮಾಡ್ಕೊಂಡಿದ್ದೆ. ಇವಾಗ ಇದನ್ನೆಲ್ಲ ಗ್ರೈಂಡ್ ಮಾಡಿ ಆಯಿತು. ನೋಡಿ ಈ ಥರ ಬಂದಿದೆ, ಒಳ್ಳೆ ಸ್ಮೆಲ್ ಇತ್ತು. ಅದು ಗ್ರೈಂಡ್ ಮಾಡುವಾಗಲೇ ಘಮ ಘಮ ಅಂತ ಬರ್ತಿತ್ತು.
ಇವಾಗ ಇದಕ್ಕೆ ಕ್ಯಾಶ್ಯೂ ನಟ್ಸ್, ಬಾದಾಮ್ ಮತ್ತು ದ್ರಾಕ್ಷಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ, ಅದನ್ನು ಹಾಕ್ಕೊಳ್ಬೇಕು. ಯಾಕಂದರೆ ಅದು ಫಸ್ಟಿಗೆ ಹಾಕ್ಲಿಕ್ಕಿಲ್ಲ. ಮತ್ತು ಕೊಕೊನೆಟ್ ಕೂಡ ಹಾಗೆ ಗ್ರೈಂಡ್ ಮಾಡುವಾಗ ಹಾಕಲಿಕ್ಕಿಲ್ಲ, ಮತ್ತೇನೆ ಹಾಕೋದು. ಯಾವುದು ಅಕ್ಕಿ, ಹಲಸಿನ ಹಣ್ಣು, ಕರಿಮೆಣಸು ಮತ್ತು ಏಲಕ್ಕಿ ಇವಿಷ್ಟನ್ನು ಗ್ರೈಂಡ್ ಮಾಡುವಾಗ ಹಾಕ್ಕೊಳ್ಳಿಕ್ಕೆ. ನೋಡಿ ಇವಾಗ ಕೊಕೊನೆಟ್ ಹಾಕ್ತಿದ್ದಾರೆ, ಗ್ರೇಟ್ ಮಾಡಿದ ಕೊಕೊನೆಟ್. ಹಾಗೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಕಟ್ ಮಾಡಿದ್ದ ಕೊಕೊನೆಟ್ ಅದು ಕೂಡ ಇದರೊಟ್ಟಿಗೆ ಹಾಕ್ಕೊಳ್ತಿದ್ದಾರೆ ನೋಡಿ. ಇಂಗ್ರೀಡಿಯೆಂಟ್ಸ್ ಹಾಕಿದ ನಂತರ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅಲ್ಲಿ ಸೈಡಲ್ಲಿ ಕೈ ಕಾಣ್ತಿದ್ದಲ್ಲ ಅದು ಮಗಳದು, ಅವಳು ಯಾವುದೇ ಐಟಮ್ ಮಾಡೋದಾಗಲಿ ಅವಳು ಬಂದು ಸೈಡಲ್ಲಿ ಬಂದು ನಿಂತಿರ್ತಾಳೆ. ಅದು ಅವಳಿಗೆ ಒಂದು ಖುಷಿನೇ ನೋಡೋದು. ಹಾಗೆ ಹೀಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದಾರೆ. ಇದಾದ ನಂತರ ಆ್ಯಕ್ಚುಲಿ ಇದನ್ನು ಕೂಡ ಫೋಲ್ಡ್ ಮಾಡಲಿಕ್ಕುಂಟು. ಇದನ್ನು ಫೋಲ್ಡ್ ಮಾಡೋದು ಯಾವುದರಲ್ಲಿ ಅಂದರೆ ಚುಕ್ಕಿ ಎಲೆ ಗೊತ್ತುಂಟಲ್ವ ಎಲ್ರಿಗೆ, ಸಾಮಾನ್ಯವಾಗಿ ಇದು ಸಿಗ್ತದೆ. ಇದರಲ್ಲಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಟ್ಕೊಂಡು ಈ ಥರ ಇದಕ್ಕೆ ಹಾಕಿ ಮತ್ತು ಇದನ್ನು ಫೋಲ್ಡ್ ಮಾಡಿಟ್ಕೊಳ್ಬೇಕು ನೋಡಿ. ಇದನ್ನು ಇವಾಗ ಈ ಥರ ಎಲ್ಲ ಫೋಲ್ಡ್ ಮಾಡಿ ಕೊನೆಗೆ 1 ಗಂಟೆ ಇದನ್ನು ಬೇಯಿಸಬೇಕು. ಯಾಕಂದರೆ 1 ಗಂಟೆ ಬೇಕಾಗ್ತದೆ ಇದಕ್ಕೆ ಆಲ್ಮೋಸ್ಟು. ನೋಡಿ ಇವಾಗ ಎಲ್ಲ ಆಯಿತು, ಫೋಲ್ಡ್ ಮಾಡಿಟ್ಕೊಂಡು ಇದು ಫುಲ್ ಆಯಿತು. ಬೇಯಿಸಲಿಕ್ಕೆ ಇಟ್ಟಿದ್ದಾರೆ. ಇದು ಬೇಯಿಸಿದ ನಂತರ ಇದರ ಕಲರೇ ಚೇಂಜ್ ಆಗಿದೆ ನೋಡುವ. ನೀರು ಕೂಡ ಹಾಗೆ ಕಲರ್ ಫುಲ್ ಚೇಂಜ್ ಆಗಿರ್ತದೆ ನೋಡುವಾಗ. ಮತ್ತು ತುಂಬ ಟೇಸ್ಟಿಯಾಗಿತ್ತು ನೋಡಿ ಯಾವ ಥರ ಬಂದಿದೆ ಅಂತ. ಅದು ಮತ್ತೇನು ಗೊತ್ತಾ, ತುಂಬ ನೈಸಾಗಿ ಅದನ್ನು ಗ್ರೈಂಡ್ ಮಾಡಬಾರ್ದು. ಸ್ವಲ್ಪ ತರಿ ಗ್ರೈಂಡ್ ಮಾಡಿದರೆ ಅದು ಬಾಯಿಗೆ ಸಿಗುವಾಗ ಟೇಸ್ಟ್ ಆಗುತ್ತದೆ. ನೈಸಾಗಿ ಗ್ರೈಂಡ್ ಮಾಡಿದರೆ ಅದು ಅಷ್ಟು ಟೇಸ್ಟ್ ಆಗೋದಿಲ್ಲ, ಗೊತ್ತಾಯ್ತಾ. ನೋಡಿ ಕೊಕೊನೆಟಲ್ಲಿ ಹಾಗೆ ಬಾಯಿಗೆ ಸಿಕ್ಕಿದರೆ ತುಂಬ ಟೇಸ್ಟಿಯಾಗಿರ್ತದೆ. ನೀವು ಟ್ರೈ ಮಾಡಿ.